ಸಿಕ್ಕರೂ ಸ್ಯಾಂಡಲ್ವುಡ್ ಸಾರಥಿಗೆ ಸಿಗ್ತಾ ಇಲ್ಲ ಮುಕ್ತಿ. ಕೋರ್ಟು ಕಚೇರಿ ಕಾನೂನಿನ ಬಲಿಯಲ್ಲಿ ಸಾರಥಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಬೇಲ್ ಸಿಕ್ಕರೂ ಕೂಡ ಷರತ್ತುಬದ್ಧ ಜಾಮೀನು ಸಿಕ್ಕಿರೋ ಹಿನ್ನೆಲೆ ಅವ್ರು ಕರೆದಾಗೆಲ್ಲ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ವಿಚಾರಣೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಹಾಜರಾಗಬೇಕಾಗಿದೆ. ಕೋರ್ಟ್ ಮುಂದೆ ಹಾಜರಾಗುತ್ತೆ ಡಿ ಗ್ಯಾಂಗ್. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ 14 ಜನ, 17 ಜನ ಇರೋದು. ಪ್ರತಿಯೊಬ್ರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಮುಂದೆ ವಿಚಾರಣೆ ಇದೆ. ವಿಚಾರಣೆಗಾಗಿ ಕೋರ್ಟ್ಗೆ ಹಾಜರಾಗ್ತಾರೆ ಗ್ಯಾಂಗ್. ಬೇಲ್ ಸಿಕ್ಕರೂ ಸ್ಯಾಂಡಲ್ವುಡ್ ಸಾರಥಿಗೆ ಓಡಾಟ ಕಡಿಮೆ ಆಗಿಲ್ಲ ಕೋರ್ಟು ಕಚೇರಿ ಅಂತ ಪರದಾಟ ನಡೆಸ್ತಾ ಇದ್ದಾರೆ. ಕೋರ್ಟು ಕಚೇರಿ ಕಲಿತಾ ಇದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಸೆಷನ್ ಕೋರ್ಟ್ನಲ್ಲಿ 17 ಆರೋಪಿಗಳ ವಿಚಾರಣೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಕೋರ್ಟ್ಗೆ ಹಾಜರಾಗ್ತಾರೆ. 17 ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು. ಬೆಳಗ್ಗೆ 11 ಗಂಟೆ ಕೋರ್ಟ್ಗೆ ದರ್ಶನ್ ಹಾಜರಾಗುವ ಸಾಧ್ಯತೆ ಇದೆ. ಪವಿತ್ರ ಗೌಡ, ವಿನಯ, ಪ್ರದೂಷ್ ಇನ್ನಿತರ ಆರೋಪಿಗಳು ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರು ಕೂಡ ಹಾಜರಾಗಬೇಕು. ಕಳೆದ ಬಾರಿ ಕೋರ್ಟ್ಗೆ ಹೋದಾಗ A1 ಪವಿತ್ರ ಗೌಡನನ್ನ ಭೇಟಿಯಾಗಿದ್ದು, ಭೇಟಿಗಾಗಿ ಹಾತೊರಿತಾ ಇದ್ದ ಪವಿತ್ರ ಗೌಡಗೆ ನಿರಾಸೆ. ಸೊ ಇವತ್ತು ಕೂಡ ಹಾಜರಾಗ್ತಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಇವತ್ತು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರಾಗುತ್ತೆ. ಎಲ್ಲೋ ಬೇಲ್ ಸಿಕ್ಕರೂ ಕೂಡ ಈ ಕೋರ್ಟು ಕಚೇರಿಗೆ ಅಲಿಯೋದ್ರ ಮುಕ್ತಿ ದರ್ಶನ್ ಗ್ಯಾಂಗ್ಗೆ ಇಲ್ಲ ಅಂತ ಹೇಳ್ಬೋದು. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಯತೀಶ್? ಎಸ್ ಸುಪ್ರೀತ ಪವಿತ್ರ ಹೇಳ್ತಿರೋ ಒಂದು ಮಾತನ್ನ, ಬೇಲ್ ಸಿಕ್ಕು ಸ್ಯಾಂಡಲ್ವುಡ್ ಚಕ್ರವರ್ತಿಗೆ ಮುಕ್ತಿ ಸಿಕ್ತಿಲ್ಲ ಅಂತ. ಬಿಕಾಸ್ ಆಫ್ ಒಂದು ರೀತಿ ಹೇಳ್ಬೇಕಾದ್ರೆ ಮಳೆ ನಿಂತರೂ ಕೂಡ ಮಳೆ ಅನಿಯ ನಿಂತಿಲ್ಲ ಅಂತ ಹೇಳ್ತಾರ. ಹಾಗಾಗಿದೆ ದರ್ಶನ್ ಅವರ ಪರಿಸ್ಥಿತಿ. ಯಾಕೆಂದ್ರೆ ಬೇಲ್ ಸಿಕ್ಕಾಯ್ತು, ಎಲ್ಲ ಇನ್ನೆಲ್ಲ ಆರಾಮು, ಏನೂ ಆಗಲ್ಲ, ಆರಾಮಾಗಿರ್ತೀವಿ ಅನ್ನೋ ಒಂದು ಯೋಚನೆ ಇರುತ್ತೆ. ಬಟ್ ಬೇಲ್ ಸಿಕ್ಕರೂ ಕೂಡ ದರ್ಶನ್ಗೆ ಮುಕ್ತಿ ಸಿಗ್ತಾಯಿಲ್ಲ. ಯಾಕಂದ್ರೆ ಕೋರ್ಟು ಕಚೇರಿ ಅಲ್ದಾಡ್ತಾನೆ ಬೇಕಾಗುತ್ತೆ. ಈ ತರ ಕೇಸಸ್ ಬಂದಾಗ ಬೇಲ್ ಸಿಕ್ತಾಗ್ಲೂ ಕೂಡ ಅವರು ಎವ್ರಿ ಮಂತ್ ಹೋಗಿ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅಂದ್ರೆ ಪ್ರತಿಯೊಬ್ರು ಕೂಡ ಎಷ್ಟು ಜನ ಆರೋಪಿಗಳು ಇರ್ತಾರೆ, A1 ಇಂದ A70 ಅಂದ್ರೆ ಎಷ್ಟು ಜನ, 17 ಜನ ಆರೋಪಿಗಳು ಈ ಒಂದು ಕೇಸ್ನಲ್ಲಿ ಇರುವಂಥದ್ದು. ರೇಣುಕಾಸ್ವಾಮಿ ಕೇಸ್ನಲ್ಲಿ 17 ಜನ ಆರೋಪಿಗಳು ಇರುವಂಥದ್ದು. ಈ 17 ಜನ ಕೂಡ ಹೋಗಿ ಪ್ರತಿ ಮಂತ್ ಹೋಗಿ ಅಲ್ಲಿ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಹಾಜರಾಗಬೇಕಾಗುತ್ತೆ. ಸೊ ಒಂದು ಸೈನ್ ಅನ್ನು ಹಾಕಿ ಬರ್ಬೇಕಾಗುತ್ತೆ. ಸೊ ಇದು ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ದರ್ಶನ್ ಹಾಗೂ ಅವರ ಟೀಮ್ ಡಿ ಗ್ಯಾಂಗ್ ಏನಿದೆ 17 ಜನ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಸರಿ ಸುಮಾರು 11 ಗಂಟೆಗೆ ದರ್ಶನ್ ಹಾಗೂ ಅವರ ತಂಡ ಹಾಜರಾಗಲಿದೆ ಅಂತ ಹೇಳ್ತಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ತಂಡ ಹಾಜರಾಗ್ತದೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಏನು ಒಂದಷ್ಟು ಸೈನ್ ಹಾಕ್ಬೇಕಿರುತ್ತೆ ಅಥವಾ ಹೇಳ್ಬೇಕಿರುತ್ತೆ. ಇದನ್ನ ಅವರು ಮಾಡುವಂತ ಒಂದು ಪ್ರಕ್ರಿಯೆ. ಆದ್ರೆ ಇಲ್ಲಿ ಗಮನಿಸ್ಬೇಕಾಗತ್ತೆ, ಸೊ ದರ್ಶನ್ ಮತ್ತೆ ಈ ಒಂದು ಕೊಲೆ ಕೇಸ್ಗೆ ಮೇನ್ ಕಾರಣ ಆಗಿರೋದು ಪವಿತ್ರ ಗೌಡ. ಯಾಕೆಂದ್ರೆ ಪವಿತ್ರ ಗೌಡ ಅವರಿಗೆ ಅವರು ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ, ಆಕೆಯನ್ನ ಕೆಟ್ಟದಾಗಿ ಮಾಡಿದ್ದ ಅನ್ನೋ ವಿಚಾರಕ್ಕೆ ಆತನನ್ನ ಕರೆಸಿ ಎಲ್ಲಿಗೆ ಬೆಂಗಳೂರು ಕರ್ಕೊಂಡ್ಬಂದು ಒಡೆದು ಕೊಲ್ಲಲಾಗಿದೆ ಅನ್ನೋದು ಇರೋದು. ಬಟ್ ಸೊ ಈ ಅಂದ್ರೆ ಒಂದು ಕೇಸ್ನ ಪ್ರಮುಖರು ಬಾರಿ ಪವಿತ್ರ ಅಂದ್ರೆ ಆಕೆ ಮೇಯ್ನ್ ಅಂದ್ರೆ ಇದಕ್ಕೆ ವಿಚಾರ ಹೇಳ್ಬೋದು, ಪವಿತ್ರ ಗೌಡನೇ ಹೇಳ್ಬೋದು. ಸೊ ಅಲ್ಲಿ ಒಂದಿಷ್ಟು ಪ್ರೀತಿ, ಒಂದಿಷ್ಟು ಇದರಿಂದ ಇದೆಲ್ಲ ಆಗಿತ್ತು. ಆದ್ರೆ ಅದೇ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವೆ ಈ ಕೇಸ್ ಆದ ಬಳಿಕ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಮತ್ತೆ ಟಾಪ್ ಶುರುವಾಗಿದೆ. ನೀವು ಜೈಲಿನ ಬಂದ ಮೇಲೆ ಕಂಪ್ಲೀಟ್ ಆಗಿ ದರ್ಶನ್ ಅವರು ತಮ್ಮ ಹೆಂಡತಿ ಜೊತೆಗೆ ಪ್ರವಾಸ ಮಾಡ್ತಿರೋದನ್ನ ನೋಡ್ಬೋದು. ಹೆಂಡತಿ ಜೊತೆಗೆ ಎಲ್ಲಾ ಕಡೆ ಓಡಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಪವಿತ್ರ ಗೌಡ ಅವರ ಹೆಸರು ಬರ್ತಿಲ್ಲ ಎಲ್ಲೂ ಕೂಡ.
ಡೆವಿಲ್ ಶೂಟಿಂಗ್ ಹೋಗಿದ್ರು ಅಥವಾ ಬೇರೆ ಬೇರೆ ಏನೆಲ್ಲ ಪ್ರವಾಸ ಮಾಡಿದ್ರು ಅದೆಲ್ಲದೂ ಕೂಡ ಅಲ್ಲಿ ಇದು ವಿಜಯಲಕ್ಷ್ಮಿ ಅಂತ ಹೇಳ್ಬೋದು. ಜೊತೆಗೆ ಮೊನ್ನೆ ಅಷ್ಟೇ ದರ್ಶನ್ ಅಂಡ್ ಫ್ಯಾಮಿಲಿ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಕೇರಳದ ಒಂದು ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಕೂಡ ಮಾಡಿಸ್ಕೊಂಡು ಇಡೀ ಕುಟುಂಬ ಈಗ ಓಡಾಡ್ಕೊಂಡಿದೆ. ಸೊ ಮೊದಲೆಲ್ಲ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿಗಿಂತ ಹೆಚ್ಚು ಹೆಸರು ಕೇಳಿ ಬರ್ತಾ ಇದ್ದು ಪವಿತ್ರ ಗೌಡ ಅಂತ ಹೇಳ್ಬೋದು. ಬಟ್ ಇದೀಗ ಪವಿತ್ರ ಗೌಡರ ಹೆಸರಲ್ಲಿ ಕೇಳಿ ಬಂದ್ರೆ ಜಾಸ್ತಿ ವಿಜಯಲಕ್ಷ್ಮಿ, ಯಾಕೆಂದ್ರೆ ಜೈಲಿಂದ ದರ್ಶನ ಬಿಟ್ಕೊಂಡು ಬರೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದು ವಿಜಯಲಕ್ಷ್ಮಿ ಅನ್ನೋದು ಗೊತ್ತಿರೋದ ವಿಚಾರ. ದರ್ಶನ್ ಅವರು ಜೈಲಲ್ಲಿ ಇದ್ದಂತಹ ಸಮಯದಲ್ಲಿ, ಬೇಲ್ ಸಿಗದಂತಹ ಸಮಯದಲ್ಲಿ ರಾಜಕಾರಣಿಗಳ ಕೈ ಕಳೆದಿದ್ದಾಯ್ತು. ಅವು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈ ಕಾಲು ಹಿಡಿದು ಕೊನೆಗೆ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬರ್ಬೇಕು ಅಂತ ದೇವರು, ಮಠ, ದೇವಸ್ಥಾನಗಳಂತ ಸುತ್ತಾ ಇದ್ರು. ಕಾಮಾಖ್ಯ ದೇವಸ್ಥಾನ ಕೂಡ ಹೋಗಿ ಬಂದಂತ ಹೆಣ್ಮಗಳು ಆಕೆ ತನ್ನ ಗಂಡನ್ನ ಹೇಗಾದ್ರೂ ಮಾಡಿದ್ರಿಂದ ಏನು ಬಿಡಿಸ್ಕೊಂಡ್ ಬರ್ಬೇಕು ಅಂತ ಒದ್ದಾಡ್ತಿದ್ರು. ಅದ್ರ ಜೊತೆಗೆ ಪೂಜೆ ಪುನಸ್ಕಾರ, ಹೋಮ ಹವನ, ಈಗ ಎಲ್ಲಾ ತರ ಕಾರ್ಯಗಳನ್ನ ಕೈಂಕರ್ಯಗಳನ್ನ ಮಾಡಿದಂಥವ್ರು ವಿಜಯಲಕ್ಷ್ಮಿ. ಸೊ ಅದಾದ್ಮೇಲೆ ಏನು ಬಿಡ್ಸ್ಕೊಂಡ್ ಬಂದ್ರು. ಬಟ್ ಎಲ್ಲರೂ ಒಂದು ಅನ್ಕೊಂಡಿದ್ರು, ಓಕೆ ಫೈನ್, ಜೈಲಿಂದ ಬಂದ್ಮೇಲೆ ಮತ್ತೆ ಪವಿತ್ರಗೌಡ ದರ್ಶನ್ ಅವರು ಒಂದಾಗ್ಬೋದು, ಅವರ ಪ್ರೀತಿ ಯಾವತ್ತು ಕರಗಲ್ಲ, ಅವರ ಪ್ರೀತಿ ಇದ್ದೇ ಇರುತ್ತೆ, ಅವ್ರ ಪ್ರೀತಿ ಏನು ಆಗೋದಿಲ್ಲ, ಯಾಕೆಂದ್ರೆ ಆ ಪ್ರೀತಿಗೋಸ್ಕರನೇ ಇವತ್ತು ದರ್ಶನ್ ಅವರು ಕೊಲೆ ಆರೋಪ ಹೊತ್ಕೊಂಡಿದ್ದಾರೆ, ಅಂದ್ಮೇಲೆ ಆ ಪ್ರೀತಿ ಬಿಟ್ಕೊಡೋ ಚಾನ್ಸೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಬಟ್ ಅದಾದ ಬಳಿಕ ದರ್ಶನ್ ಮತ್ತೆ ಪವಿತ್ರಗೌಡ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ಏನು ಗೊತ್ತಾಗ್ತದೆ. ಬಿಕಾಸ್ ಆಫ್ ಲಾಸ್ಟ್ ಟೈಮ್ ವಿಚಾರಣೆಗೆ ಬಂದಂತ ಸಮಯದಲ್ಲಿ ಪವಿತ್ರ ಗೌಡಗೆ ಕ್ಯಾರೆ ಕೂಡ ಅಂದಿರ್ಲಿಲ್ಲ ದರ್ಶನ್, ಏಕೆಂದ್ರೆ ಆ ಮಟ್ಟಿಗೆ ಇಬ್ರು ಕೂಡ ದೂರ ನಿಂತ್ಕೊಂಡಿದ್ರು, ಮಾತಾಡಿಲ್ಲ. ಸೊ ಪವಿತ್ರ ಗೌಡ ಎಲ್ಲೋ ಒಂದು ಕಡೆ ಏನು ಅವ್ರ ಆಪ್ತ ಬಳಗ ಹೇಳ್ತಾ ಇರುತ್ತದೆ, ಪವಿತ್ರ ಗೌಡ ಕೂಡ ದರ್ಶನ್ ಅವರು ಮಾತಾಡ್ಸಕ್ಕೆ ಹಂಬಲಿಸ್ತಾ ಇದ್ದಾರೆ. ಬಟ್ ಅದು ಸಾಧ್ಯ ಆಗ್ತಿಲ್ಲ, ಯಾಕೆಂದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ ಸುತ್ತ ದೊಡ್ಡದಾದ ಒಂದು ಕೋಟೆಯನ್ನು ಕಟ್ಬಿಟ್ಟಿದ್ದಾರೆ ಅನ್ನೋರು ಮಾತಾಡ್ತಾರೆ. ಅಂದ್ರೆ ಹಳೆಯ ಫ್ರೆಂಡ್ಸ್ ಯಾರೆಲ್ಲ ಇದ್ರು ಅವ್ರು ಯಾರೂ ಕೂಡ ಈಗ ದರ್ಶನ್ ಜೊತೆಗೆ ಏನು ಇದ್ ಮಾಡ್ಕೊಳ್ತಿಲ್ಲ. ಆಕ್ಚುಲಿ ಯಾರು ಕೂಡ ಇಲ್ದಿರೋ ತರ ನೋಡ್ಕೊಳ್ತಿದ್ದಾರೆ. ದರ್ಶನ್ ಅವರ ಅಂದ್ರೆ ಹಳೆ ಫ್ರೆಂಡ್ಸ್ ಎಲ್ಲ ಯಾರಾದ್ರು ಪವಿತ್ರಗೌಡ ಜೊತೆಗೆ ಒಂದಷ್ಟು ಏನು ಕ್ಲೋಸ್ ಇದ್ದಂತವ್ರು ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಬ್ಲಾಕ್ ಮಾಡಿಟ್ಟಿದ್ದಾರೆ ಅನ್ನೋದು ಹೇಳ್ತಿದ್ದಾರೆ. ಹಾಗಾಗಿನೇ ಒಬ್ಬ ಸೂಪರ್ ಡೈರೆಕ್ಟರ್ ಒಬ್ರು ಕೂಡ ದರ್ಶನ್ ಅವ್ರಿಗೆ ಸಿನಿಮಾ ಮಾಡ್ಬೇಕಿತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು. ಬೇಡವೇ ಬೇಡ, ಪವಿತ್ರಗೌಡ ಜೊತೆಗೆ ಯಾರು ಟಚ್ ಇಲ್ಲದ್ರೆ ಅವ್ರು ಯಾರೂ ಕೂಡ ದರ್ಶನ್ ಬಳಿಗೆ ಇರಬಾರ್ದು ಅನ್ನೋ ಒಂದು ತಾಕೀತನ್ನು ಮಾಡಿದರೆ. ಹಂಗಾಗಿ ಇವ್ರದೇ ಆದಂತ ಒಂದು ಸುತ್ತ ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಆ ಕೋಟೆ ಒಳಗೆ ಯಾರೂ ಕೂಡ ಹೋಗಿ ಸಾಧ್ಯ ಆಗ್ತಿಲ್ಲ. ಅಂತದ್ರಲ್ಲಿ ಪವಿತ್ರಗೌಡ ಕೂಡ ಹೋಗೋದಕ್ಕೆ ಸಾಧ್ಯ ಆಗದೇ ರೀತಿ ಏನು ವಿಜಯಲಕ್ಷ್ಮಿ ಒಂದು ಎಣದಿರುವಂಥದ್ದು. ಸೊ ಈಗ ಇರುವಂತ ಚಾನ್ಸಸ್ ಅಂದ್ರೆ ಇಲ್ಲಿ ಬಂದಾಗ, ಅಂದ್ರೆ ಕೋರ್ಟಿಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಮಾತಾಡ್ಬೇಕಾಗತ್ತೆ. ಸೊ ಏನ್ ಮಾತಾಡಿಸ್ತಾರ ಈ ಬಾರಿ ಆದ್ರೂ ಕೂಡ, ಅಥವಾ ಕಣ್ಕಣ್ಣೆಲ್ಲ ಅವ್ರು ಮಾತಾಡ್ಕೊಳ್ತಾರ, ಏನಾಗ್ಬೋದು ಅನ್ನೋದು ಕೂಡ ಇರುವಂತದ್ದು. ಸೊ ಹಾಗಾಗಿ ಆಕೆ ಕೂಡ ಪವಿತ್ರಗೌಡ ಕೂಡ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಆತೊಳಿತಾ ಇದ್ದಾರಂತೆ. ಸೊ ಏನಾಗುತ್ತೆ ಅಂತ ಅದು ಕೂಡ ಇರುವಂತದ್ದು. ಸೊ ಏನಿವೆ ಇವತ್ತು 11 ಗಂಟೆಗೆ ಏನು ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳ್ಬೋದು, 4 ಗಂಟೆ 11 ಗಂಟೆ ಅಂತ ಹೇಳಿದ್ರೆ, ಅಥವಾ ಇನ್ನೊಂದು ಈಗ ಹಾಫ್ ಅನ್ ಅವರ್ ದಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದರ್ಶನ್ ಅವ್ರನ್ನ ಭೇಟಿಯಾಗುವಂತ ಅಂದ್ರೆ ಮೀಟ್ ಮಾಡ್ಬೋದು ಅನ್ನೋದಾಗ್ತದೆ. ಕೋರ್ಟ್ ಎಲ್ಲರೂ ಹಾಜರಾಗ್ತಾರೆ, ಅಲ್ಲಿ ಏನಾದ್ರು ಭೇಟಿ ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕೂಡ ಕ್ಯೂರಿಯಸ್ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ.